ಹಲೋ ಸ್ನೇಹಿತರೆ, ಇವರು ಮಾಯಾ ಅಂತ ಕಾರವಾರದಲ್ಲಿ 30/47 ಫೀಟ್ನ ಸ್ವಂತ ಮನೆ ಕೂಡ ಇರುತ್ತೆ. ಈ ಒಂದು ಮನೆಯಲ್ಲಿ ಒಂಟಿ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ವಯ 37. ಇವರ ಸಮಸ್ಯೆ ನೋಡಿ ಯಜಮಾನರು ವಿದೇಶದಲ್ಲಿ ಇದ್ದಾರೆ, ಮನೆಯಲ್ಲಿ ಒಬ್ಬಳೇ ಇರೋದು ಎಂದು ಮಾಹಿತಿ ತಿಳಿಸಿದ್ದಾರೆ. ದೇಹ ಡೊಳ್ಳು ಹೊಟ್ಟೆ ಹೊಂದಿದ್ದೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಬಯಕೆ ನೋಡಿ ಮನೆಗೆ ಕರೆಸಿಕೊಂಡು ಮಾಡಿಸಿಕೊಳ್ಳೋದು. ಸೊ ಈ ಒಂದು ಆಸೆ ಈಡೇರಿಸಿಕೊಳ್ಳುವ ಉದ್ದೇಶದಿಂದಲೇ ಮಾಯಾ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಮನೆಯಲ್ಲಿ ಅನುಭವಿಸುತ್ತಿರುವ ಸಮಸ್ಯೆಗಳು, ಒಂಟಿಯಾಗಿ ಸ್ನೇಹಿತರೆ ಮನೆಯಲ್ಲಿ ಏನೆಲ್ಲ ಸಮಸ್ಯೆಗಳು ಅನುಭವಿಸುತ್ತಿದ್ದಾರೆ ಎಲ್ಲ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಮೊನ್ನೆ ತಾನೇ ಯಜಮಾನರು ವಿದೇಶಕ್ಕೆ ಹೋಗಿದ್ದಾರೆ. ಅವರು ಬರೋದಕ್ಕೆ ಇನ್ನೂ 2 ವರ್ಷ ಬೇಕು. ಈ ವಯಸ್ಸಿನಲ್ಲಿ 2 ವರ್ಷ ಸುಮ್ಮನೆ ಇರಲು ಆಗೋದಿಲ್ಲ ಎಂದು ಹೇಳಿದ್ದಾರೆ. ಇವಾಗಲೂ ವಾರಕ್ಕೆ ಒಂದು ಸಲ ರಸ ಹೊರಗೆ ಬರುತ್ತೆ. ಸೊ ವಾರಕ್ಕೆ ಒಂದು ಸಲ ಆಶೆ ಕೂಡ ಆಗುತ್ತೆ ಎಂದು ತನ್ನ ಒಂದು ಮನಸ್ಸಿನ ಮಾತನ್ನು ಬಿಚ್ಚಿಟ್ಟಿದ್ದಾರೆ. ಆಸೆ ಈಡೇರಿಸಿಕೊಳ್ಳಲು ತೆಗೆದುಕೊಂಡಿದ್ದ ನಿರ್ಧಾರ ನೋಡಿ. ಕಾರವಾರದಲ್ಲಿ ಇರ್ತಕ್ಕಂಥ 30/47 ಮನೆಯಲ್ಲಿ ಒಬ್ಬರನ್ನು ಕರೆಸಿಕೊಂಡು ಅವರ ಜೊತೆಗೆ 1 ವಾರದವರೆಗೆ ಇರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ನನಗೆ ಇಷ್ಟವಾದ ಎಲ್ಲ ಪೊಸಿಷನಲ್ಲಿ ಮಾಡಿಸಿಕೊಂಡು ದೇಹಕ್ಕೆ ಪೂರ್ಣ ತೃಪ್ತಿ ಕೊಡಲು ಇವರು ನಿರ್ಧರಿಸಿದ್ದಾರೆ. ಸೊ ಈ ಒಂದು ಆಸೆ ಸಲುವಾಗಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಇದೇ ಸ್ನೇಹಿತರೆ ಕಾರವಾರದಲ್ಲಿ ಇರತಕ್ಕಂಥ ಇವರ ಒಂದು ಮನೆ. ಇಂಥ ಒಂದು ಮನೆಯಲ್ಲಿ ಸಿಂಗಲ್ ಆಗಿದ್ದಾರೆ, ಕಾರಣ ಯಜಮಾನರು ವಿದೇಶದಲ್ಲಿ ಇರುತ್ತಾರೆ. ಮನೆಯ ಮುಂದೆ ಸ್ನೇಹಿತರೆ ಕಾರ್ ಪಾರ್ಕಿಂಗ್ ಸಲುವಾಗಿ ಸ್ಪೇಸ್ ಇರುತ್ತೆ. ಆ್ಯಂಡ್ ಈ ಒಂದು ಸ್ಥಳದಲ್ಲಿ ಮನೆಯ ಮೇನ್ ಡೋರ್ ಇರುತ್ತೆ. ಮೇನ್ ಡೋರಿಂದ ಮನೆ ಒಳಗಡೆ ಎಂಟರ್ ಆದ ಮೇಲೆ ಲಿವಿಂಗ್ ಏರಿಯಾ ಇರುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು ಇವರ ಒಂದು ಲಿವಿಂಗ್ ಏರಿಯಾ ಈ ಒಂದು ಸ್ಥಳದಲ್ಲಿ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ಲಿವಿಂಗ್ ಏರಿಯಾ ಮುಂದೆ ಹೋಗಿದರೆ ಒಟ್ಟು 2 ಬೆಡ್ರೂಮ್ಸ್ ಇವರ ಒಂದು ಮನೆಯಲ್ಲಿದೆ. ಸೊ ಅಟ್ಯಾಚ್ ಆಗಿ ವಾಶ್ರೂಮ್ ಕೂಡ ಇರುತ್ತೆ. ಸೊ 2 ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ವಾಶ್ರೂಮ್ ಕೂಡ ಇರುತ್ತೆ. ಇದು ಬಂದ್ಬಿಟ್ಟು ಫಸ್ಟ್ ಬೆಡ್ರೂಮ್ ಆಗಿರುತ್ತೆ. ಸೈಜ್ ಇಲ್ಲಿ 15/11 ಫೀಟ್ ಆಗಿದೆ. ಇದು ಸ್ನೇಹಿತರೆ ಇವರ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಇವಾಗ ಒಂದೇ ಬೆಡ್ರೂಮ್ ಬಳಕೆ ಮಾಡ್ತಾ ಇದ್ದಾರೆ. ಸೊ ಒಬ್ಬರೇ ಇದ್ದಾರೆ. ಸೊ ಮಕ್ಕಳು ಕೂಡ ಇಲ್ಲ. ಇದು ಸ್ನೇಹಿತರೆ ಊಟದ ಸಲುವಾಗಿ ಡೈನಿಂಗ್ ಟೇಬಲ್ ಆಗಿರುತ್ತೆ. ಡೈನಿಂಗ್ ಟೇಬಲ್ ಬಂದ್ಬಿಟ್ಟು ಈ ಒಂದು ಸ್ಥಳದಲ್ಲಿ ಇರುತ್ತೆ. ಸೈಜ್ 13/13 ಫೀಟ್ ಆಗಿದೆ. ಸೊ ನೋಡ್ಬೋದು. ಇದಿಷ್ಟು ಸ್ನೇಹಿತರೆ ಇವರು ತನ್ನ ಮನೆಯ ಬಗ್ಗೆ ಹೇಳಿಕೊಂಡಿದ್ದ ಮಾಹಿತಿ, ತನ್ನ ಬಗ್ಗೆ ಕೊಟ್ಟಿದ್ದ ಮಾಹಿತಿ ಆಗಿರುತ್ತೆ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ.